ಗೈಸ್, ಇವಾಗ ನಾವು ಇಲ್ಲಿ ಸ್ಟೇ ಆಗ್ಲಿಕ್ಕೆ ಬಂದ್ವಿ. ಇದು ಮಂಡಲ್ಪಟ್ಟಿ ಹತ್ರನೇ ಇದೆ, ಸೊ ನಾಳೆ ಹೋಗ್ಲಿಕ್ಕೆ ಈಸಿ ಆಗುತ್ತಲ್ಲ ಅಂತ ಇಲ್ಲೇ ಹತ್ರದಲ್ಲಿ ಸ್ಟೇ ಆದ್ವಿ. ರಿವೋರಾ ಕೂರ್ಗ್ ಗೆಸ್ಟ್ ಹೌಸ್. ನಾವು ಇದರಲ್ಲೇ ಸ್ಟೇ ಆಗಿದ್ದು. ನಮ್ಮದು ರೂಮ್ ಇದರಲ್ಲೇ, ಕೆಳಗಡೆ. ಮೇಲ್ಗಡೆ ಇಲ್ಲ, ಕೆಳಗಡೆ ಇರೋದು ನಮ್ಮದು. ಆಮೇಲೆ ತೋರಿಸ್ತೀನಿ ರೂಮ್ ಹೇಗುಂಟಂತ. ತುಂಬ ಚೆಂದ ಉಂಟು ರೆಸಾರ್ಟ್. ಗೆಸ್ಟ್ ಹೌಸ್ ಇದು. ಇಲ್ಲೇ ಒಳಗಡೆ ಫೈರ್ ಕ್ಯಾಂಪ್ ಎಲ್ಲ ಮಾಡ್ತಾರೆ. ಮತ್ತು ಇದು ಇಲ್ಲಿದೆ ರೆಸ್ಟೋರೆಂಟು. ಬನ್ನಿ, ನಿಮಗೆ ನಮ್ಮದು ರೂಮ್ ಹೇಗುಂಟಂತ ತೋರಿಸ್ತೇನೆ. ನಮ್ಮದು ಫುಲ್ ಹ್ಯಾಪಿ ರೂಮ್ ನೋಡಿ. ಇಲ್ಲಿ ಫುಲ್ಲು ಕಾಡಾಯ್ತಾ, ಅದರ ಮಧ್ಯದಲ್ಲಿ ಇದು ಹೋಮ್ ಸ್ಟೇ ಇರೋದು. ಸಿ ಮತ್ತು ಇಲ್ಲಿ ಬ್ರೇಕ್ಫಾಸ್ಟ್ ಫ್ರೀ ಇದೆ, ಕಾಂಪ್ಲಿಮೆಂಟ್ರಿ. ವಾಶ್ರೂಮ್ ಮಾತ್ರ ಸಖತ್ತುಂಟು, ತೋರಿಸ್ತೀನಿ ನಿಮಗೆ. ವಾವ್, ನೋಡಿ ಅಂತ ಎಷ್ಟು ದೊಡ್ಡದುಂಟು. ವಾರ್ಡ್ರೋಬ್. ಆ್ಯಕ್ಚುಲಿ ನಮಗೆ ನಾಳೆ ಬೆಳಿಗ್ಗೆ ಮಂಡಲ್ಪಟ್ಟಿ ಪೀಕ್ ಇದೆಯಲ್ಲ, ಅಲ್ಲಿ ಹೋಗಲಿಕ್ಕಿದೆ. ಸೊ ಹಾಗಾಗಿ ಎಲ್ಲೇ ಹತ್ತಿರದಲ್ಲಿ ಯಾವುದಾದ್ರೂ ರೂಮ್ಸ್ ಎಲ್ಲ ಇದ್ದರೆ ಮಾಡುವ ಅಂತ ಹುಡ್ಕೊಂಡು ಫೈನಲಿ ನಮಗೆ ಈ ರೂಮ್ ಸಿಕ್ತು, ಗೆಸ್ಟ್ ಹೌಸ್. ಇಲ್ಲಿ ನೋಡಿ ಅಂತ, ಇದು ಎಂತಂತ ಗೊತ್ತಿಲ್ಲ. ಇಲ್ಲಿ ಫುಲ್ ಉಂಟು ಗಿಡದಲ್ಲೆಲ್ಲ. ಇಲ್ಲಿ ಫೈರ್ ಕ್ಯಾಂಪ್ ಆಗ್ತಾ ಉಂಟು. ನಮಗೆ ಫೈರ್ ಕ್ಯಾಂಪಿಗೆ ರೆಡಿ ಮಾಡ್ತಿದ್ದಾರೆ. ನಾವು ಕೇಳಿತ್ತು ನಮಗೆ ಫೈರ್ ಕ್ಯಾಂಪ್ ಹಾಕಿ ಕೊಡೋದಿಲ್ವ ಅಂತ. ಸೊ ನಮಗೆ ಸಹ ಹಾಕಿ ಕೊಟ್ಟಿದ್ದಾರೆ ನೋಡಿ, ನನಗೆ ಮತ್ತು ನಮ್ರತಿಗೆ. ಹೆಡ್ಡಾಗುಣತ ಅಬ್ಬಾ, ತುಂಬ ಚಳಿ ಇದೆ ಇಲ್ಲಿ, ಒಳ್ಳೆ ಆಗ್ತದೆ. ಮಡಿಕೇರಿ 10ನೇ ಕ್ಲಾಸ್ ಸಾರ್ಥಕ ಕೋಡದ ರೂಮ್ ಅಂಚದಲ್ಲಿ ಇತ್ತಜಿ. ಇದೊಂಜಿ ಅಡ್ಡ ಒಂಜಿ ಹೋಮ್ ಸ್ಟೇ ಸಿಕ್ಕನ್ ಎಂಕಲ್ ಬರ ಒಂದೆಟ್ಟೆ ಇತ್ತುಜ ಎಕ್ಸ್ಪೆಕ್ಟೇಷನ್ ಎತ್ತುಜ. ಆಂಡ ಆಗಲೇ ಪಂಡೇರು ಫೈರ್ ಕ್ಯಾಂಪ್ ಪಾಡ್ದು ಗೊರ್ಪ ಬರವನೊಂದು ಅಡ್ಡೆ ಉಂಡು. ಇಡೆಗ್ ಬರೋಲಿ ಏರ್ಲ ಬರೋಲಿ ಮುಲ್ತಾಗಲ್ ಪೂರ ಫ್ರೆಂಡ್ಲಿ ಉಲ್ಲೇರು. ಬಕ ಏರ್ನಲ್ಲ ದಾಲ ಕಿರಿಕಿರಿ ಲೆಜ್ಜಿ ದಾಲ ಲೆಜ್ಜಿ. ಡಿನ್ನರ್ ಬ್ರೇಕ್ಫಾಸ್ಟ್ ಪೂರ ನಮ್ಮ ಏನು ರೂಮ್ ಬುಕ್ ಮಲ್ತಿಪ್ಪುವ ಐಟೆ ಪೂರ ಬರ್ಪುಂಡು. ಅವು ಒಂಜಡ್ಡೆ ಒಂದೇಟು
ಆ್ಯಂಡ್ ಲಾಸ್ಟದ ದಿನ ಒಂಜಿ ಮಾತ್ರ ಹೆಡ್ ಆ್ಯಂಡ್ ಫೈರ್ ಕ್ಯಾಂಪರ್ ಬರ್ತದೆ. ಒಬ್ಬ ಇದು ಒಂದು ಹಾಕಿ ಬಿಟ್ಟು ಒಳ್ಳೆ ಆಯಿತು ಈ ಚಳಿಗೆ. ಇದು ಆ್ಯಕ್ಚುಲಿ ಗ್ರೂಪ್ ಬಂದಾಗೆಲ್ಲ ಹಾಕ್ತಾರಲ್ಲ, ಬಟ್ ನಮಗೆ ಇಬ್ಬರು ಕಪಲ್ಸಿಗೆ ಕೂಡ ಹಾಕಿ ಕೊಟ್ಟರು. ಮತ್ತು ಎಕ್ಸ್ಟ್ರಾ ಚಾರ್ಜಸ್ ಕೂಡ ಇರಲಿಲ್ಲ. ಮತ್ತು ಇಲ್ಲಿ ಸ್ಟಾಫ್ ಕೂಡ ತುಂಬ ಫ್ರೆಂಡ್ಲಿ ಇದ್ದಾರೆ. ಏನು ಕೂಡ ಇಲ್ಲಿ ಕಿರಿಕಿರಿ ಇಲ್ಲ. ತುಂಬ ಚೆಂದ ಉಂಟು ಇದು ರೆಸಾರ್ಟ್, ಹೋಮ್ ಸ್ಟೇ. ಆ್ಯಕ್ಚುಲಿ ನಾವು ಇಲ್ಲಿ ರೆಸಾರ್ಟ್ ಹುಡ್ಕೊಂಡು ಬಂದಿತ್ತಲ್ಲ, ಯಾವುದು ಸಿಗ್ತಾನೆ ಇರಲಿಲ್ಲ. ಸೊ ಅಲ್ಲಿ ಎಂಟು ತನಕ ಹೋದ್ವಿ. ಅಲ್ಲಿ ಕೆಲವಿತ್ತು, ಬಟ್ ಅದು ಒಳ್ಳೆ ಉಂಟಾ ಇಲ್ವಾ ಅಂತ ಅಷ್ಟು ಗೊತ್ತಿರಲಿಲ್ಲ. ಇಲ್ಲಿಂದ ಪಾಸಾಗಿ ಹೋಗಿದ್ದು ಬೇರೆ ಯಾವುದೋ ರೆಸಾರ್ಟ್ ಉಂಟಾ ನೋಡುವ ಅಂತ. ಅಲ್ಲಿ ಯಾವುದು ಮುಂದ್ಗಡೆ ತುಂಬ ಮುಂದೆ ಹೋಯಿತು, ಯಾವುದು ಸಿಗಲಿಲ್ಲ. ಪುನಃ ರಿಟರ್ನ್ ಬಂದಿದ್ದು ನಾವು ಇಲ್ಲಿಗೆ ಹೋಗುವ ಅಂತ. ಸೊ ನಾವು ಒಳ್ಳೆ ಬೆಸ್ಟ್ ಇದು ಹೋಮ್ ಸ್ಟೇಗೆ ಬಂದಿದ್ದೇವೆ. ತುಂಬಾ ಖುಷಿ ಆಯ್ತಿದ್ವಿ. ನಮ್ರತ ಫ್ರೈಡ್ ರೈಸ್ ಹಾಕೊಂಡು ಬಂದರು. ಇಲ್ಲಿ ಆ್ಯಕ್ಚುಲಿ ಊಟ ಅನ್ಲಿಮಿಟೆಡ್ ಆಯಿತಾ, ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ವೈಟ್ ರೈಸ್, ಕರ್ಡು ಮತ್ತು ಪಿಕ್ಕಲ್ ತಗೊಂಡೆ. ಫುಡ್ಡೆಲ್ಲ ತುಂಬ ಒಳ್ಳೆ ಇತ್ತು, ಅನ್ಲಿಮಿಟೆಡ್, ತುಂಬ ಟೇಸ್ಟ್ ಇತ್ತು. ನಾವು ಫಸ್ಟಿಗೆ ಪೇ ಮಾಡಿರ್ತೀವಲ್ಲ, ಅದರಲ್ಲೇ ಎಲ್ಲ ಇನ್ಕ್ಲೂಡ್ ಆಗಿರ್ತದೆ. ಆ್ಯಂಡ್ ಬ್ರೇಕ್ಫಾಸ್ಟ್ ಕೂಡ ಅಷ್ಟೇ. ಸೊ ತುಂಬ ಒಳ್ಳೆ ಇತ್ತು, ಅನ್ಲಿಮಿಟೆಡ್ ಫುಡ್. ನೋಡಿದ್ರಲ್ಲ ಏನೆಲ್ಲ ಇತ್ತಂತ ವೆರೈಟೀಸ್, ತುಂಬ ಒಳ್ಳೆ ಟೇಸ್ಟಿಯಾಗಿತ್ತು. 9 o'clock ಹಾಗೆ ಊಟ ಸ್ಟಾರ್ಟ್ ಆಗುತ್ತೆ. ಓಕೆ, ಇವಾಗ ರೂಮಿಗೆ ಬಂದ್ವಿ ನಾವು. ಇನ್ನು ಮಲಗುದು. ಸೊ ನಾಳೆ ನಮಗೆ ಮಂಡಲ್ಪಟ್ಟಿ ಪೀಕಿಗೆ ಹೋಗಲಿಕ್ಕಿದೆ. ಸೊ ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದು ಹೋಗಬೇಕು. ಸೊ ಬೆಳಿಗ್ಗೆ ಬೇಗ ಹೋದ್ರೇ ಅಲ್ವಾ ಚೆಂದ ಇರ್ತದೆ ನೋಡಲಿಕ್ಕೆ, ಫಾಗ್ ಎಲ್ಲ ಇರ್ತದಲ್ಲ. ಸೊ ಹಾಗೆ ವಾವ್ ಗೈಸ್, ಇವಾಗ ಟೈಮು 6:30 ಆಯಿತು. ಸೊ ನಮ್ಮ ರೂಮಿಂದ ಹೊರಗಡೆ ವ್ಯೂ ನೋಡಿ. ವಾವ್, ಫುಲ್ ಫಾಗ್ ಇದೆ. ಇವಾಗ ನಾವು ಮಂಡಲ್ಪಟ್ಟಿ ಪೀಕ್ ಹತ್ರ ಹೊರಟಿದ್ದೇವೆ. ಬೆಳಿಗ್ಗೆ 7:30 ಆಗ್ತಾ ಬಂತು. ಫಾಗ್ ಎಲ್ಲ ಸ್ವಲ್ಪ ಲೈಟ್ ಆಗ್ತಾ ಬಂತು. ಹಾಗೆ ನೋಡೋಣ ಅಲ್ಲಿ ಹೇಗೆ ಉಂಟಂತ. ಓಕೆ, ನಾವು ಒಂದು ಅರ್ಧ ರೋಡ್ ತನಕ ನಮ್ಮ ಗಾಡಿಯಲ್ಲೇ ಬಂದ್ವಿ. ಇವಾಗ ಇಲ್ಲಿ ಜೀಪ್ ಹತ್ಕೊಂಡು ಹೋಗಬೇಕು. ಜೀಪಲ್ಲಿ ಹೋಗ್ತಾ ಇದ್ದೇವೆ. ಜೀಪಿಂದ ರೀಚ್ ಆದ್ವಿ. ಇವಾಗ ಅಲ್ಲಿವರೆಗೆ ನಡ್ಕೊಂಡು ಅಲ್ಲಿಂದ ಅಲ್ಲಿವರೆಗೆ. ಸುಸ್ತಾಪನಾ
ಗಾಳಿಪಟ ಇಲ್ಲೇ ಗೊತ್ತಿರಲಿಲ್ಲ ನನಗೆ ಹೋಗಿದೆ. ಇವಾಗ ಸ್ಟೆಪ್ಸಿಂದ ಇಟ್ಕೊಂಡು ಅಲ್ಲಿ ಹೋಗ್ತಿದ್ದಿಲ್ಲ ಆಗುತ್ತೆ ಈಗ. ಹಾಂ, ಗಾಳಿಪಟ ಓ ಮೈ ಗಾಡ್, ಇಲ್ಲಿ ನೋಡಿ ಎಷ್ಟು ಡೀಪ್ ಇದೆ. ಕಾಣಿಸುತ್ತೆ ಗೊತ್ತಿಲ್ಲ, ಬಟ್ ವ್ಯೂ ಮಾತ್ರ ಸೂಪರ್ ಆಯ್ತಾ. ಜನರದೆಲ್ಲ ಗೊತ್ತಾಗ್ತದೆ, ಕ್ರೇಜಿ. ಅಲ್ಲಿಂದ ನಾವು ನಡ್ಕೊಂಡು ಬಂದ್ವಿ ಸ್ಟೆಪ್ಸ್. ಫಾಗ್ ಎಲ್ಲ ಮೂವ್ ಆಗ್ತಾ ಇದೆ, ಫಾಗ ಮೋಡನ ಗೊತ್ತಿಲ್ಲ. ಆಯಿತು, ಇವಾಗ ಹೊರಡೋದು. ನಮ್ಮದು ಜೀಪಿನವರು 45 ಮಿನಿಟ್ಸ್ ಟೈಮ್ ಕೊಟ್ಟಿದ್ರು ನಮಗೆ. ಸೊ ಈಗ ಒಂದು 10 ಮಿನಿಟ್ಸ್ ಇತ್ತು, ಅಲ್ಲಿ ಹೋಗಿ ರೀಚ್ ಆಗೋವರೆಗೆ ಆಗ್ತದೆ. ಸೊ ಇವಾಗ ಹೊರಡ್ವಿ. ಹತ್ರ ಬಂದ್ವಿ. ನಮ್ದು ಯಾವ ಜೀಪ? ನಾವು ಇನ್ನೂ ಬರಲಿಲ್ಲ, ಅವರು ಇನ್ನು ಬರಲಿಕ್ಕಿದ್ದಾರೆ. ಟೋಟಲ್ 8 ಜನ ಹೋಗಿದ್ದಮ್ಮ? ಟೋಟಲ್ 6 ಜನ, 6 ಮೆಂಬರ್ಸ್ ಹೋಗಿದ್ದು ಟೋಟಲ್. ಸೊ ನಾವೆಲ್ಲ ಶೇರ್ ಮಾಡಿ ಹೋಗಿದ್ದು. ಆ್ಯಕ್ಚುಲಿ ನಮಗೆ ಇಬ್ಬರೇ ಆಗಿದ್ದಿದ್ರೆ ಸ್ವಲ್ಪ ಕಾಸ್ಟ್ಲಿ ಆಗ್ತಿತ್ತು, 1500 ಅಂತ ಹೇಳಿದರು ಇಬ್ಬರೇ ಆಗಿದ್ದಿದ್ರೆ. ಇವಾಗ ನಾವು 6 ಮೆಂಬರ್ಸ್ ಇದ್ವಲ್ಲ, ಇವಾಗ ಸ್ವಲ್ಪ ಕಮ್ಮಿ ಆಗುತ್ತೆ ನಮಗೆ, ಮೇ ಬಿ 300. ಮ್ಯಾಗಿ ಓಕೆ. ನಾವು ಇಲ್ಲಿ ಬಂದ್ವಿ ಕಾರ್ ಹತ್ರ. ಸೊ ಹಸಿವಾಗ್ತಿತ್ತಂತ ಇಲ್ಲಿ ಶಾಪ್ ಇತ್ತಲ್ಲ, ಅಲ್ಲಿ ಮ್ಯಾಗಿ ತಿನ್ಲಿಕ್ಕೆ ಹೋಗಿದ್ವಿ. ಇವಾಗ ಆಯಿತು, ನಮ್ಮ ಕಾರಲ್ಲಿಟ್ಟು ನಮ್ಮದು ರೂಮಲ್ಲೇ ಇತ್ತು ಬ್ರೇಕ್ಫಾಸ್ಟ್, ಫ್ರೀ ಇತ್ತು. ಬಟ್ ಟೈಮ್ ಹೋಗುತ್ತೆ ಅಲ್ಲಿ ಹೋಗೋಷ್ಟರಲ್ಲಿ, ಅದಕ್ಕೋಸ್ಕರ ಇಲ್ಲೇ ಒಂದು ಮ್ಯಾಗಿ ತಿಂದ್ಕೊಂಡು ಹೊರಟ್ವಿ. ನೋಡಿ, ಇಲ್ಲಿ ಸ್ವಲ್ಪ ರೋಡ್ ಸರಿ ಉಂಟು, ಮತ್ತು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಇಲ್ಲಿ ಸ್ವಲ್ಪ ಈ ಥರ ಡ್ಯಾಮೇಜ್ ಆಗಿದೆ, ಈ ಥರ ಎಲ್ಲ ರೋಡ್ ಸ್ವಲ್ಪ ಸರಿ ಉಂಟು, ಮತ್ತು ಈ ಥರ ಡ್ಯಾಮೇಜ್. ಆದರೂ ಸಹ ಸ್ವಲ್ಪ ಜಾಗ್ರತೆ ತಗೊಬಂದ್ವಿ ನಮ್ಮ ಗಾಡಿ ಅಲ್ಲಿವರೆಗೆ. ತಾರೆಲ್ಲ ಒಳ್ಳೆ ತಗೊಂಬರ್ಬೋದು ಅಲ್ಲಿ, ಬಟ್ ಇಂಥ ಗಾಡಿ ಎಲ್ಲ ಸ್ವಲ್ಪ ಕೇರ್ಫುಲ್ಲಲ್ಲಿ ಹೋಗಬೇಕು. ಇಲ್ಲಿ ಎಲ್ಲ ಸರಿ ಉಂಟು, ರೋಡ್ ಒಳ್ಳೆ ಉಂಟು. ಕೆಲವು ಕಡೆ ಮಾತ್ರ ಸ್ವಲ್ಪ ಹಾಳಾಗಿದೆ.
ಹೋಗ್ಬೋದು. ಅದೊಂಚೂರು ಸ್ಕ್ರ್ಯಾಚ್ ಬೀಳೋದು ಆ ಥರ ಎಲ್ಲ ಪ್ರಾಬ್ಲಮ್ ಆಗ್ತದೆ. ನೋಡಿ ಇಲ್ಲಿ ಪುನಃ ಹಾಳಾಯಿತು. ಕಲ್ಲೆಲ್ಲ ಸ್ವಲ್ಪ ತಾಗುವಂಥ ಚಾನ್ಸಸ್ ಇದೆ ಗಾಡಿಗೆ ಅಷ್ಟೇ, ಮತ್ತೆ ಎಂಥ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಸಹ ಉಂಟು ಜೀಪ್, ಬೇಕಾದರೆ ನಾವು ಕೇಳಿತ್ತು ಇಲ್ಲಿಂದ ಜೀಪ್, ಬಟ್ ಫುಲ್ ಆಗಿದೆ ಅಂತ ಹೇಳಿದರು. ಜೀಪ್ ಇಲ್ಲ ಅಂತ ಹೇಳಿದರು, ಎಲ್ಲ ಬುಕ್ ಆಗಿದೆ ಅಂತ ಹೇಳಿದರು. ಸೊ ಹಾಗಾಗಿ ನಾವು ಕಾರ್ ತಗೊಂಡು ಹೋದದ್ದು ಅಲ್ಲಿವರೆಗೆ. ಇಲ್ಲಿ ಬಫೆಟ್ ಬ್ರೇಕ್ಫಾಸ್ಟ್ ಇರೋದು 11 o'clockಗೆ ಕ್ಲೋಸ್ ಆ್ಯಕ್ಚುಲಿ, ಬಟ್ ನಮಗೆ ಸಿಕ್ತು. ನಾವು ಸಿಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ನಮಗೆ ಸಿಕ್ತು. ಈಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಇನ್ನು ಚೆಕ್ಔಟ್ ಆಗೋದು. ವಾವ್, ಎಷ್ಟು ಚಂದ ಇದೆ ಅಂದರೆ ಸೀನರಿ ಇಲ್ಲಿದ್ದು. ಅಲ್ಲಿ ನೋಡಿ ಕೆಳಗಡೆ, ಆ್ಯಕ್ಚುಲಿ ಇದು ಹೆಸರೇ ರಿವರ್ ವ್ಯೂ ಹೋಮ್ ಸ್ಟೇ ಅಂತಲ್ಲ. ಇಲ್ಲಿ ನೋಡಿ ಕೆಳಗಡೆ ಅಲ್ಲಿ ರಿವರ್ ತೋರ್ತಾ ಇದೆ. ನನಗೆ ಎಷ್ಟು ನೋಡಿರಲಿಲ್ಲ, ನೆನ್ನೆ ಬರುವಾಗ ನೈಟ್ ಆಗಿತ್ತಲ್ಲ, ತೋರಲಿಲ್ಲ ಅದು. ಸೊ ಇವಾಗ ನಾನು ನೋಡಿದ್ದದು ರಿವರ್. ನೋಡಿ ಫುಲ್ಲು ರಿವರ್ ಇದೆ. ಸೊ ಅದೇ ಇಲ್ಲಿ ರಿವರ್ ವ್ಯೂ ರೆಸಾರ್ಟು ಅಂತ ಹೇಳಿದ್ರಲ್ಲ, ಸೊ ರಿವರ್ ಎಲ್ಲಿದೆ ಅಂತ ನಾನು ಅಂದ್ಕೊತಿದ್ದೆ. ಇವಾಗ ಗೊತ್ತಾಯಿತು, ಇವಾಗ ನೋಡಿದ್ದು ನಾನು ಅದೇ ರಿವರ್. ನಾವು ಹೊರಟ್ವಿ ಅಲ್ಲಿಂದ, ಮತ್ತು ನಮಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ನನಗೆ ಫುಲ್ ವಾಮಿಟಿಂಗ್ ಸ್ಟಾರ್ಟ್ ಆಗಿತ್ತು. ನಾನ್ ಸ್ಟಾಪ್ ಆಯಿತಾ, ಕಂಟಿನ್ಯೂಸ್ ವಾಮಿಟ್. ಸೊ ಆಮೇಲೆ ನಾನು ಮಲ್ಕೊಂಡವಳು, ಎದ್ದದ್ದು ಮನೆ ಹತ್ರ ರೀಚ್ ಆದಮೇಲೆ. ಸೊ ಆಮೇಲೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ಲ, ಹಾಗೆ ಮನೆಯಲ್ಲಿ ಕೇಕ್ ಕಟ್ಟಿಂಗ್ಸ್ ಎಲ್ಲ ಮಾಡಿದರು. ಸೊ ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಸಬ್ಸ್ಕ್ರೈಬ್ ಮಾಡದಿದ್ದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್. ಹೊಸವರು ಬರಬೇಕು ಅಂದ್ರೆ ಏನು ಮಾಡಬೇಕು ನೋಡಿ. ನೀವು ಅಂಗಡಿ ಎದುರಿಗೆ ಒಂದು ಚಾ ಕಾರ್ನರ್ ಶುರು ಮಾಡಬಹುದು. ಚಾ ಕುಡಿದ ಹಳೆಯ ಕಸ್ಟಮರ್ಗಳು ಹರಟೆ ಹೊಡಿತಾರೆ, ಅವರನ್ನು ನೋಡಿದ ಹೊಸ ಕಸ್ಟಮರ್ಸ್ ಕೂಡ ಬರುತ್ತಾರೆ ಮತ್ತು ಎಕ್ಸ್ಟ್ರಾ ಸಂಪಾದನೆಯೂ ಆಗುತ್ತೆ. ಇದಲ್ಲದೆ ನಿಮ್ಮ ಬೇಸ್ ಮಾಡಿ ಯಾವ ಸಾಮಾನು ಎಷ್ಟು ಲಲಿತಾದಲ್ಲಿ ಡೈಮಂಡ್